ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಹೇಳಿದ್ದೆ ನಿನ್ನೆ ವಿಡಿಯೋದಲ್ಲಿ ಡೈಲಿ ಮಾಡಬೇಕಾಗುತ್ತೆ ಅಂತ. ಇವತ್ತು ಒಂದು ಬ್ಲೌಸ್ ಅರ್ಜೆಂಟ್ ಕೊಡಬೇಕಿತ್ತು. ಅದು ಹೊಸ ಕಸ್ಟಮರ್ದು, ಅವ್ರದ್ದು ಎಂಗೇಜ್ಮೆಂಟ್ ಬ್ಲೌಸ್ ಸ್ಟಿಚ್ ಮಾಡಬೇಕಂತೆ. ಫಸ್ಟು ಒಂದು ಸ್ಟಿಚ್ ಮಾಡಿಕೊಡಿ, ಅದಾದಮೇಲೆ ವರ್ಕ್ ಮಾಡಿ ಮತ್ತೆ ಸ್ಟಿಚ್ ಮಾಡಿಸ್ತೀವಿ, ಅದು ಕರೆಕ್ಟಾಗಿ ಬಂದರೆ ಅಂದ್ಕೊಂಡು ಒಂದು ಬ್ಲೌಸ್ ತಂದು ಕೊಟ್ಟಿದ್ದಾರೆ. ಹಂಗಾಗಿ ಅದು ನಾಳೆ ಕೊಟ್ಬಿಡಿ, ಅದು ನೋಡಿಕೊಂಡು ನಾವು ವರ್ಕ್ ಬ್ಲೌಸ್ ಕೊಡ್ತೀವಿ, ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡೋರಂತೆ ಅಂದ್ಬಿಟ್ಟು ಕೇಳಿದರು. ಅವ್ರು ಆಲ್ರೆಡಿ ಎಷ್ಟು ದಿನಕ್ಕೆ ಕೊಡ್ತೀವಿ, ಎಷ್ಟು ರೇಟ್ ಅಂತೆಲ್ಲ ಕೇಳ್ಕೊಂಡೋಗಿ ಈಗ ಒಂದು ಬ್ಲೌಸ್ ತಂದು ಕೊಟ್ಟಿದ್ದಾರೆ. ನಾಳೆನೇ ಕೊಟ್ಬಿಡಿ ಇದು ರೆಡಿ ಮಾಡಿ. ಆಮೇಲೆ ಅದನ್ನು ನೋಡಿಕೊಂಡು ನಾವು ವರ್ಕ್ ಬ್ಲೌಸ್ ಸೀರೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಂಗಾಗಿ ಇವಾಗ ಎಲ್ಲ ಥರದ ಕಸ್ಟಮರು ಇರ್ತಾರಲ್ವ, 5 ಬೆರಳು ಒಂದೇ ಸಮ ಇರಲ್ಲ, ಆ ಥರ ಎಲ್ಲ ಕಸ್ಟಮರ್ಸು ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಹಂಗಾಗಿ ಇವ್ರಿಗೆ ಇವಾಗ ಒಂದು ಹೊಸ ಕಸ್ಟಮರ್ ಆಗಿರೋದ್ರಿಂದ ಒಂದು ಸಲ ಟ್ರೈ ಮಾಡಬೇಕು ಅಂತ ಅನಿಸುತ್ತೆ. ಒಂದು ಬ್ಲೌಸ್ ಕೊಟ್ಟು ನೋಡೋಣ, ಸರಿ ಹೋದರೆ ಬೇಕಾದ್ರೆ ಇನ್ನೊಂದು ಹೊಲ್ಸೋಣ ಅನ್ನೋದು ಕಾಮನಾಗಿ ಎಲ್ಲರೂ ಹಾಗೆ ಮಾಡೋದು. ನನ್ನ ಹತ್ರ ಹೋಗಿರೋರು 100ಕ್ಕೆ ಒಂದು 5%, ಒಂದು 5 ಜನ ಹೋಗಿರ್ಬೋದು. ಅಂದರೆ ಆ ಥರ ಎಲ್ಲ ರಿಟರ್ನ್ ಬಂದಿರೋರೇ ಇಲ್ಲ, ಒಬ್ಬರು ಇಬ್ಬರು ಹಂಗೆ ಹೋಗಿರ್ತಾರೆ. ಅಂದರೆ ಹೊಲ್ಸ್ಕೊಂಡು ಮತ್ತೆ ಅಡ್ಜಸ್ಟ್ ಆಗದೆ ಇರೋರು ಇರ್ತಾರೆ. ಕೆಲವರು ಚೆನ್ನಾಗಿ ಬೋಟಿಕೊಳ್ಳಲು ಹೊಲ್ಸೋರಿಗೆ ಅಡ್ಜಸ್ಟ್ ಆಗೋಲ್ಲ, ಯಾಕೆಂದರೆ ಅವ್ರು ದೊಡ್ಡ ದೊಡ್ಡ ಬೋಟಿಕೊಳ್ಳಲು ಹೊಲಿಸಿರೋದ್ರಿಂದ ಅವ್ರಿಗೆ ಏನೋ ಒಂಥರ ಲೋಕಲಲ್ಲಿ ಹೊಲಿಸ್ತಾ ಇದ್ದೀವಿ ಅನ್ನೋ ಫೀಲ್ ಆಗಿಬಿಡುತ್ತೆ. ಓಕೆನಾ? ಹಂಗಾಗಿ ಆ ಥರದವ್ರು ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಒಂದಷ್ಟು ಫಾಲ್ಸು ಮತ್ತು ಲೈನಿಂಗು ಎಲ್ಲ ತೊಗೊಬಂದಿದ್ದೀನಿ, ಅದೆಲ್ಲ ಸ್ಟಿಚ್ ಮಾಡಬೇಕು. ಮತ್ತು ಇವಾಗ ಸದ್ಯಕ್ಕೆ ಅರ್ಜೆಂಟಾಗಿ ಆ ಬ್ಲೌಸ್ ಕೊಡಬೇಕು ಅವ್ರದ್ದು, ಹೊಸ ಕಸ್ಟಮರ್ದು. ಇನ್ನೊಬ್ರು ಹಳೆ ಕಸ್ಟಮರ್ದೆ, ಅವ್ರದ್ದು ಒಂದು 2 ಡೇಸಲ್ಲಿ ಕೊಡಿ. ಅಂದರೆ ಒಂದು ಸ್ವಲ್ಪ ವರ್ಕ್ ಮಾಡಬೇಕು, ಒಂದು ಡಿಸೈನ್ ಮಾಡಬೇಕು. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಇನ್ನೊಂದು ವರ್ಕ್ ಡಿಸೈನ್ ಏನೋ ಬರೆದಿದ್ದಾರೆ, ಆದರೆ ಅದು ನೆನಪು ಬರ್ತಾಯಿಲ್ಲ ನನಗೆ, ಫೋಟೋನು ಸರಿಯಾಗಿ ಸಿಕ್ಕಲಿಲ್ಲ. ಅದಕ್ಕೆ ಹೋದ್ಸಲ ಹೊಲ್ದುಬಿಟ್ಟಿದ್ದೆ ಸುಮ್ಮನೆ ನಾನು ಡಿಸೈನು ಏನೋ ಒಂದು ನೆನಪಿಟ್ಕೊಂಡು. ಅವರು ಕೇಳ್ಬಿಟ್ಟು ಹೊಲಿಯೋಕ್ಕಿಲ್ಲೋ, ಯಾಕೆ ಹೊಲ್ದುಬಿಟ್ಟಿದ್ದೀರಾ ಅಂತ ಕೇಳಿದ್ರು. ಅದಕ್ಕೆ ಸುಮ್ಮನೆ ವೆಯ್ಟ್ ಮಾಡೋಣ, ಅವ್ರು ಬಂದ ಮೇಲೆ ಒಂದು ಹೊಲಿಯೋಣ. 2 ಕೊಟ್ಟಿದ್ದಾರೆ ಸ್ಲೀವ್ಲೆಸ್ ಬ್ಲೌಸು. ಅದಕ್ಕೆ ಅವ್ರು ಬಂದಮೇಲೆ ಕೇಳ್ಬಿಟ್ಟು ಹೊಲಿದ್ರಾಯ್ತು, ಒಂದು ರೆಡಿ ಮಾಡೋಣ ಅಂತ ಲೈನಿಂಗ್ ಎಲ್ಲ ತಂದಿದ್ದೀನಿ ಒಟ್ಟಿನಲ್ಲಿ. ಇನ್ನು ಒಬ್ಬರದು ಬಂದ್ಬಿಟ್ಟು 5 ಬ್ಲೌಸ್ ಇದೆ. ಒಂದು ಆಲ್ರೆಡಿ ಹೊಲ್ದಿದ್ದೀನಿ, ಇದು 5 ಬ್ಲೌಸ್ ಇದೆ. ಇದು ಒಂದು ಈ ವೀಕಲ್ಲಿ ಕೊಡಿ ಅಂತ, ಅಂದರೆ ಡೈಲಿ ಯೂಸಿಗೆ ಬೇಕಂತೆ ಅವ್ರಿಗೆ ಸ್ಯಾರಿಗಳು. ಅಂದರೆ ಬರೀ ಸ್ಯಾರಿನೇ ಹಾಕೋದು, ಅದಕ್ಕೋಸ್ಕರ ಅವರು 5 ಸ್ಯಾರಿ, ಇನ್ನೂ 10 ಸ್ಯಾರಿ ಇದೆ ಮನೇಲಿ. ಸದ್ಯಕ್ಕೆ ನನಗೆ ಇದು ರೆಡಿ ಮಾಡಿ ಕೊಡಿ ಅಂದಿದ್ದಾರೆ. ಹಂಗಾಗಿ ಈ ವೀಕಲ್ಲಿ ರೆಡಿ ಮಾಡಿಕೊಡ್ಬೇಕು. ಇದಿಷ್ಟು ಅರ್ಜೆಂಟಾಗಿ ಕೊಡಬೇಕಾಗಿರೋದು. ಇನ್ನೂ ಇದ್ದಾವೆ, ಅಂದರೆ ಕೆಲವರು ಅಮೌಂಟ್ ಕೊಡೋಲ್ಲ, ಆಮೇಲೆ ಲೇಟ್ ಮಾಡ್ತಾರೆ. ಆಮೇಲೆ ಹೊಲ್ದಾದ್ಮೇಲೆ ಅಮೌಂಟ್ ಆಮೇಲೆ ಕೊಡ್ತೀನಿ, ಬ್ಲೌಸ್ ಕೊಟ್ಬಿಡಿ, ಇನ್ನೇನು ಹೊಲ್ದಿದ್ದೀರಲ್ಲ ಅಂತ ಆ ಥರ ಎಲ್ಲ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಬ್ಲೌಸ್ಗಳನ್ನ ಇವಾಗ ಕಟ್ ಮಾಡಿದ್ರು ಒಂದೊಂದ್ಸಲ, ಇವಾಗ ಸ್ಟಿಚ್ ಮಾಡಿದ್ರು ಎಮ್ಮಿಂಗ್ ಹುಕ್ಸ್ ಹಾಕಿಲ್ಲ, ರೆಡಿ ಇದ್ರೂ ಎಮ್ಮಿಂಗ್ ಹುಕ್ಸ್ ಹಾಕಬೇಕು, ದುಡ್ಡು ತಂದು ಕೊಟ್ಟು ಕಳಿಸಿ ಆ ಥರ ಹೇಳ್ತೀನಿ. ಯಾಕೆಂದರೆ ಇವಾಗ ಆಲ್ರೆಡಿ ನಾನು ನೋಡಿ ತುಂಬ ಜನ ಆ ಥರ ಮಾಡಿದ್ದಾರೆ. ಹೊಲೆಯೋವರೆಗೂ ಸುಮ್ಮನಿರ್ತಾರೆ, ಹೊಲ್ದಾದ್ಮೇಲೆ ಆಮೇಲೆ ಇಸ್ಕೊತೀನಿ, ಈಮೇಲೆ ಇಸ್ಕೊತೀನಿ. ನೀವು ನಂಬ್ತೀರಾ ಬಿಡ್ತೀರಾ, ಒಂದು ವರ್ಕ್ ಬ್ಲೌಸು ನಾನು ಮಿಷಿನ್ ತೊಗೊಂಡಾಗ ವರ್ಕ್ ಹಾಕಿ ರೆಡಿ ಮಾಡಿರೋವಂಥ ಬ್ಲೌಸು ಇನ್ನೂ ಇಲ್ಲೇ ಇದೆ. ನಾಳೆ ಯಾವಾಗಲಾದರೂ ಅದು ಬ್ಲೌಸ್ ತೆಗ್ದಾಗ ತೋರಿಸ್ತೀನಿ ನಿಮಗೆ, ಓಕೆನಾ? ಆ ಥರ ಅವ್ರು ಇವಾಗಲೂ ಬರ್ತಾರೆ, ಬೇರೆ ಬ್ಲೌಸ್ ಹೊಲಿಸ್ತಾರೆ, ತೊಗೊಂಡೋಗ್ತಾರೆ. ಆದರೆ ಅದನ್ನು ಈಸ್ಕೊಂಡು ಹೋಗೋಕ್ಕೆ ಅವ್ರಿಗೆ ಮನಸ್ಸೇ ಇಲ್ಲ. ಹೆಚ್ಚು ಕಮ್ಮಿ 5 ವರ್ಷ ಆಗ್ತೈತೆ. ಅಯ್ಯೋ, ನನಗಂತೂ ಬೇಜಾರೇ ಆಗುತ್ತೆ. ನಾನು ಮಿಷಿನ್ ತೊಗೊಂಡು ಇನ್ನೇನೋ ಸಾಲ ತೀರ್ತಾ ಬಂತು, ಅವ್ರಿಗೆ ಈಸ್ಕೊಳ್ಳೋ ಮನಸ್ಸೇ ಇಲ್ಲ. ನೋಡಿ ಹಿಂಗೆ, ಇದು ಆ ಬ್ಲೌಸು ಹೊಸ ಕಸ್ಟಮರ್ದು. ಇವಾಗ ಇದನ್ನು ರೆಡಿ ಮಾಡಿ ಕೊಡಬೇಕು ಅವ್ರಿಗೆ. ಮಾಮೂಲಿ ರೌಂಡ್ ನೆಕ್ ಇಟ್ಟು ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದ್ದಾರೆ ಅಷ್ಟೇ. ಅವ್ರಿಗೆ ಫಿಟ್ಟಿಂಗ್ ಕರೆಕ್ಟಾಗಿ ಬಂತು ಅಂದರೆ ಎಕ್ಸ್ಟ್ರಾ ಅದೇ ವರ್ಕ್ ಮಾಡೋ ಬ್ಲೌಸ್ ಕೊಡ್ತೀನಿ, ಡೈರೆಕ್ಟಾಗೆ ಬೇಡ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಬ್ಲೌಸ್ ಕೊಟ್ಟಿದ್ದಾರೆ, ಅದು ಫಿನಿಶಿಂಗ್ ಇಲ್ಲ, ಅದೆಲ್ಲ ಹೊಲಿಸಿದ್ದಾರೆ. ನಾನು ಅವ್ರ ಮೆಜರ್ಮೆಂಟ್ ತೊಗೊಂಡೆ, ಬಾಡಿ ಮೆಜರ್ಮೆಂಟು. ಆ ಬಾಡಿ ಮೆಜರ್ಮೆಂಟ್ಗೆ ಇದಕ್ಕೂ ಮ್ಯಾಚೇ ಇಲ್ಲ. ಆಮೇಲೆ ಅಂದ್ಕೊಂಡೆ ನಾನು, ಅಂದರೆ ಲೂಸ್ ಇರಬೇಕು ಮೋಸ್ಟ್ಲಿ ಅದು ಅನಿಸುತ್ತೆ. ಅವ್ರಿಗೆ ಏನು ಅನ್ನಿಸ್ತೋ ಏನೋ, ಅವರು ಮೆಜರ್ಮೆಂಟೇ ತೊಗೊಳ್ಳಿ ಅಂತ ಹಿಂಸೆ ಮಾಡಿದ್ರು. ಇದೆಲ್ಲ ಸೀರೆಗಳು, ಅದೇ ಬ್ಲೌಸ್ಗಳು ಹೊಲಿಬೇಕಾಗಿರೋದು. ಸೀರೆಗಳೆಲ್ಲ ಫಾಲ್ ಹಾಕಬೇಕು. ಅವ್ರ ಊರಿಗೆ ಹೋಗಿದ್ದಾರೆ, ಹಂಗಾಗಿ ಅವ್ರು ಬರೋವರೆಗೂ ನಾನೇ ಅಡ್ಜಸ್ಟ್ ಮಾಡ್ಕೋಬೇಕು. ಹಂಗಾಗಿ ಇವಾಗ ನನ್ನ ಟೈಮ್ ಅವ್ರು ಇಲ್ದೋದಾಗ ಮಾಡ್ಕೋತೀನಿ. ಅಂದರೆ ಆಮೇಲೆ ಅರ್ಜೆಂಟ್ ಇರೋದು ನಾನು ಅವ್ರು ಕೊಡೋಕ್ಕೆ ಹೋಗಲ್ಲ. ನಾನು ಹೋದ ವೀಡಿಯೋದಲ್ಲೂ ಹೇಳಿದೆ ನೋಡಿ, ಇದೇ ಬ್ಲೌಸ್ ಅವ್ರದ್ದು ತುಂಬ ಲೂಸ್ ಇದೆ. ಅವ್ರ ಮೆಜರ್ಮೆಂಟ್ಗೂ ಇದಕ್ಕೂ ಅಳತೆ ಮಾಡಿ ನೋಡಿದೆ, ಏನು ಸ್ವಲ್ಪನೂ ಮ್ಯಾಚ್ ಇಲ್ಲ. ಹಂಗಾಗಿ ಅರ್ಜೆಂಟಾಗಿ ಹೊಲಿಸಿದಾರೋ ಇಲ್ಲ ಬೇರೆ ಕಡೆ ಹೊಲಿಸಿ ಸರಿ ಹೋಗಲಿಲ್ಲ ಅಂತ ತೊಗೊಬಂದಿದ್ದಾರೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಓರ್ಲಾಕೆಲ್ಲ ಮಾಡಿದ್ದಾರೆ, ಆದರೆ ಫಿನಿಶಿಂಗ್ ಇಲ್ಲ, ಓಕೆನಾ? ಹಂಗಾಗಿ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಅಂದರೆ ಅವರು ನಮ್ಗೆ ಬಾಯಿ ಬಿಟ್ಟು ಹೇಳಲಿಲ್ಲ ಸರಿ ಇಲ್ಲ ಬ್ಲೌಸು ಅಂತ, ಒಳ್ಳೆ ಬಾಡಿ ಮೆಜರ್ಮೆಂಟ್ ತೊಗೊಳ್ಳಿ ಅಂತ ಹೇಳಿದ್ರು. ಹಂಗಾಗಿ ನಾನೇನು ಮಾಡ್ತಿದ್ದೆ, ಬಾಡಿ ಮೆಜರ್ಮೆಂಟ್ ತೊಗೊಂಡು ಇದಕ್ಕೂ ಅಳತೆ ಮಾಡಿ ನೋಡಿದೆ. ಇದಕ್ಕೂ ಅದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ನಾನು ಅಳತೆ ತೊಗೊಂಡಿರೋದಕ್ಕೆ ಇದಕ್ಕೂ ಸಖತ್ತು ಲೂಸ್ ಇದೆ. ಎಮ್ಮಿಂಗೂ ಮಾಡಿಲ್ಲ, ಹಾಗೆ ಬಿಟ್ಟಿದ್ದಾರೆ. ಹಂಗೆ ತುಂಬ ಇದಾಗಿದೆ.
ಆದರೂ ಏನೋ ಒಟ್ಟಿನಲ್ಲಿ ಅವ್ರಿಗೂ ಇಲ್ಲಿ ನೋಡೋಣ ಹೊಲ್ಕೊಡ್ತೀನಿ, ಇಷ್ಟ ಆದರೆ ತಂದು ಕೊಡ್ತೀವಿ ಅಂತ ಹೇಳ್ತಾರೆ. ಅಂದರೆ ಇವಾಗ ಎಲ್ಲ ಕಡೆ ವಿಚಾರಿಸಿ ಅವ್ರು ಇಲ್ಲಿಗೆ ಬಂದಿರ್ತಾರೆ. ಓಕೆನಾ. ತುಂಬ ರೇಟ್ ಇದೆ ಇಲ್ಲಿ ನಮ್ಮ ಏರಿಯಾದಲ್ಲಿ. ನಾನು ಆಗಲೇ ವಿಡಿಯೋದಲ್ಲಿ ಹೇಳಿದೆ. ಇವಾಗ ಎಲ್ಲ ಕಡೆ ರೌಂಡ್ ಹಾಕ್ಕೊಂಡ್ಬಂದಿದ್ದಾರೆ. ಈಗ ಇಲ್ಲಿ ನಮ್ಮ ಹತ್ರ ಒಂಚೂರು ಅದಕ್ಕೇನೆ ಬಾರ್ಗಿನ್ ಮಾಡ್ಬೋದು ಅನ್ನೋದು ಅವ್ರಿಗಿರುತ್ತೆ. ಓಕೆನಾ. ಹಂಗಾಗಿ ಬಂದಿದ್ದಾರೆ. ರೆಡಿ ಮಾಡಿ ಕೊಡ್ತೀನಿ, ನೋಡೋಣ. ಅವರು ಇದು ಓಕೆ ಅಂದರೆ ನೆಕ್ಸ್ಟ್ ಅದನ್ನು ವರ್ಕ್ ಮಾಡಿ ಅದನ್ನು ಸ್ಟಿಚ್ ಮಾಡಿಕೊಡ್ತೀನಿ. ಕೆಲವರು ಕಸ್ಟಮರ್ ಬರೋಲ್ಲ ನಿಮಗೆ ಹಂಗೆ ಹಿಂಗೆ ಅಂತಾರಲ್ಲ, ಅದಕ್ಕೋಸ್ಕರ ಇದು ರೆಡಿ ಮಾಡಿಬಿಟ್ಟು ತೋರಿಸ್ತೀನಿ. ನೋಡೋಣ, ಅವ್ರು ಬಂದು ವರ್ಕ್ ಬ್ಲೌಸ್ ಕೊಡಲಿ, ಆಮೇಲೆ ಮಾತಾಡ್ತೀನಿ. ಓಕೆನಾ. ನೆಕ್ಸ್ಟ್ ವೀಡಿಯೋದಲ್ಲಿ ಆ ವಿಡಿಯೋನೂ ಹಾಕ್ತೀನಿ. ವರ್ಕ್ ಡಿಸೈನ್ ಬಂದಮೇಲೆ ವರ್ಕ್ ಡಿಸೈನು ಹಾಕ್ತೀನಿ. ಓಕೆನಾ. ಈ ರೀತಿ ಒಬ್ಬರನ್ನ ಸುಮ್ಮನೆ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ಅವ್ರವ್ರ ಕೆಲಸ ಅವ್ರಿಗಿರುತ್ತೆ. ಎಲ್ಲರೂ ಅವ್ರವ್ರ ಮೂಗು ನೇರಕ್ಕೆ ಮಾತಾಡೋದಂತೂ ನಿಜ. ಆದರೆ ಅವರೇ ಒಂದು ಬ್ಲೌಸ್ನ ಹೊಲ್ದು ನಮಗೆ ತೋರಿಸ್ಬೇಕು. ಇವಾಗ ಅವರು ಫಿನಿಶಿಂಗ್ ಇಲ್ಲ, ನಿಮಗೆ ಕಸ್ಟಮರ್ ಬರ್ತಾರೆ ಅಂತಾರಲ್ಲ, ಅವರು ಅವ್ರ ಬ್ಲೌಸ್ನೇ ಒಂದು ಹೊಲ್ದು ಇಲ್ಲಿ ಇಂಥ ಕಸ್ಟಮರ್ ಒಬ್ಬನ ಹಿಡಿದು ನಮಗೆ ತೋರಿಸ್ಬೇಕು. ಆ ಕಸ್ಟಮರ್ನ ಹಿಡ್ಕೊಳ್ಳೋಕ್ಕೆ ಎಷ್ಟು ಕಷ್ಟ ಇರುತ್ತೆ ಅಂತ ಅವ್ರಿಗೇನು ಗೊತ್ತಿರಲ್ಲ. ಸುಮ್ಮನೆ ಬಾಯಿಗೆ ಬಂದಾಗ ಮಾತಾಡ್ತಾರೆ. ಅದೊಂದು ಸುಮ್ಮನೆ ಬೇಜಾರಾಗುತ್ತೆ. ಆದರೆ ನಾನು ಈ ವಿಡಿಯೋಗಳು ಮಾಡೋಕ್ಕೆ ಕಾರಣ ಅವರೇನೆ. ಯಾಕೆಂದರೆ ನಾವು ಡೈಲಿ ಎಷ್ಟು ಹೊಲಿತೀವಿ, ಹೇಗೆ ಹೊಲಿತೀವಿ ಅನ್ನೋದು ಗೊತ್ತಾಗಬೇಕಲ್ವ. ಇದು ನೋಡಿ, ನನ್ನ ಡಿಸೈನ್ ನಾನೇ ಸ್ಟಿಚ್ ಮಾಡಿರೋದು, ಲೀಫ್ ಡಿಸೈನು. ಇವಾಗ ಇದೇ ಡಿಸೈನ್ ಸೇಮ್ ಹಿಂಗೆ ಹೊಲಿರಿ ಅಂತ ಹೇಳಿದ್ದಾರೆ. ಇದೊಂದು ರೆಡಿ ಮಾಡಬೇಕು, ಇನ್ನೊಂದು ಬೇರೆ ಡಿಸೈನ್ ಹೇಳಿದ್ದಾರೆ. ಹಂಗಾಗಿ ಅದನ್ನು ಸೈಡ್ಗೆ ಇಟ್ಟಿದ್ದೀನಿ. ಅವ್ರು ಬರ್ತಾ ಇರ್ತಾರೆ ಓಡಾಡಿಕೊಂಡು. ಬಂದಾಗ ಅವ್ರು ಕೇಳ್ಬಿಟ್ಟು ಹೊಲಿಬೇಕು. ಇನ್ನೂ 2 ಬ್ಲೌಸ್ ರೆಡಿ ಇದೆ, ಅದಕ್ಕೆ ಅದೇನೋ ಬೀಡ್ಸ್ ಸ್ಟಿಚ್ ಮಾಡಬೇಕು. ಅಂದರೆ ಅವರೇ ಬೀಡ್ಸ್ ತಂದ್ಕೊಡ್ತೀನಿ ಅಂದ್ಕೊಂಡು ಲೇಟ್ ಮಾಡಿದ್ರು ತುಂಬ. ಹಂಗಾಗಿ ಅದು ಬೀಡ್ಸ್ನ ಹಾಕಿ ಸ್ಟಿಚ್ ಮಾಡಬೇಕು. ಟೈಮ್ 12 ಗಂಟೆ ಆಗಿದೆ. ಇವಾಗ ಕಟ್ಟಿಂಗ್ ಮಾಡಿಬಿಟ್ಟು ಸ್ಟಿಚ್ಚಿಂಗ್ ಮಾಡೋಣ ಅಂತ ತೊಗೊಂಡೆ. ನೋಡಿದ್ರೆ ದಾರನೇ ಮ್ಯಾಚಿಂಗ್ ಇಲ್ಲ. ಅದಕ್ಕೆ ಏನು ಮಾಡಿದೆ, ಬೆಳಗ್ಗೆನೇ ಬೇಗ ಎದ್ದು ಹೊಲಿಯೋಣ ಅಂದ್ಬಿಟ್ಟು ಅಲ್ಲಿಗೆ ಆ ಬ್ಲೌಸ್ದು ಕಟ್ಟಿಂಗ್ ಎಲ್ಲ ಮಾಡಿಟ್ಬಿಡೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ನಾನು ಕಟ್ಟಿಂಗ್ ಮಾಡಿಬಿಟ್ಟು ನೋಡಿದೆ, ದಾರ ಮ್ಯಾಚಿಂಗೇ ಇಲ್ಲ. ಅದಕ್ಕೆ ಇನ್ನೇನು ಮಾಡೋದು, ಕಟ್ ಮಾಡಿಬಿಟ್ಟು ಇಟ್ಬಿಡೋಣ. ಇನ್ನು ಮಿಕ್ಕಿದ್ದು ನಾಳೆ ಕಟ್ ಮಾಡ್ಕೊಂಡ್ರೆ ಆಯಿತು ಅಂತ. ಜಾಗ ಚಿಕ್ಕದಿರೋದ್ರಿಂದ ಎಲ್ಲ ಅಲ್ಲಲ್ಲೇ ಇಟ್ಟಿದ್ದೀನಿ. ಬ್ಲೌಸ್ ಸ್ಟಿಚ್ ಮಾಡಿ ಅದನ್ನೆಲ್ಲ ಇವಾಗ ಸೈಡ್ಗೆ ಇಟ್ಬಿಟ್ಟು ಅದು ಎಮ್ಮಿಂಗ್ ಉಕ್ಸ್ ಹಾಕಿ ರೆಡಿ ಮಾಡಬೇಕು, ಬೆಳಗ್ಗೆ ಕೊಡಬೇಕು. ಇವಾಗ ಇದನ್ನು ಅದನ್ನೇ ಕಟ್ ಮಾಡಿ ಇಟ್ಕೊಂಬಿಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನೂ ಮಿಕ್ಕಿದ್ದು ಕಟ್ ಮಾಡಬೇಕು. ಸದ್ಯಕ್ಕೆ ಇವಾಗ ಇದು ಕಟ್ ಮಾಡಿ ಸ್ಟಿಚ್ ಮಾಡಿಬಿಡೋಣ ಅಂತ ರೆಡಿ ಮಾಡ್ತಾಯಿದ್ದೆ. ಕಟ್ಟಿಂಗ್ ಎಲ್ಲ ಮಾಡಿದೆ. ಅದು ನೋಡಿದ್ರೆ ಸ್ಟಿಚ್ಚಿಂಗ್ ಮಾಡೋಕ್ಕೆ ದಾರನೇ ಇಲ್ಲ. ಮ್ಯಾಚಿಂಗ್ ದಾರ ಇಲ್ಲ, ಅಷ್ಟು ದಾರ ಇದೆ, ಮ್ಯಾಚಿಂಗ್ ದಾರನೇ ಸಿಗಲಿಲ್ಲ. ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅದನ್ನ ಕಟ್ ಮಾಡಿ ಇಟ್ಬಿಟ್ಟು ಇನ್ನೇನು ಮಾಡೋಕ್ಕಾಗುತ್ತೆ. ಇವಾಗ ಬೇರೆ ಡ್ರೆಸ್ ಆದರೂ ಹೊಲಿಯೋಣ ಅಂದ್ಕೊಂಡೆ. ಒಂದಷ್ಟು ಬ್ಲೌಸ್ ಉಕ್ಸ್ ಹಾಕೋದಿತ್ತು, ಅದು ಉಕ್ಸ್ ಹಾಕಿ ರೆಡಿ ಮಾಡಿದೆ. ಈ ರೀತಿ ಮಾಡಬೇಕಾಗುತ್ತೆ. ಒಂದೊಂದ್ಸಲ ಸಮಯ ಸಂದರ್ಭಗಳು ಆ ಥರ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಇವಾಗ ಇದು ಬ್ಲೌಸ್ನ ಕಟಿಂಗ್ ಮಾಡ್ತಾಯಿದ್ದೀನಿ. ಇದು ಬಂದ್ಬಿಟ್ಟು 40 ಸೈಜು ಬ್ಲೌಸು ಅಂತಲೇ ಹೇಳ್ಬೋದು. ಮಾಮೂಲಿ ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ. ಅಂದರೆ ವೀಡಿಯೋ ಮಾಡೋಣ ಅಂದ್ಕೊಂಡೆ. ಆಲ್ರೆಡಿ 40 ಸೈಜ್ ಬ್ಲೌಸ್ ಹಾಕಿದ್ದೀನಿ ವೀಡಿಯೋ. ಹಂಗಾಗಿ ಏನು ಬೇಡ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಕಟಿಂಗ್ ಮಾಡೋದು ಹಾಗೆ ತೋರಿಸ್ತಾ ಇದ್ದೀನಿ. ಬೇಕಂದರೆ ಹಾಗೆ ಗಮನಿಸ್ಬೋದು ನೀವು. ಮತ್ತು ಇದೇ ರೀತಿಯೇ ಒಂದೊಂದ್ಸಲ ಮನೇಲಿ ಕಟಿಂಗ್ ಮಾಡೋಣ ಅಂದರೆ ಇಲ್ಲಿ ಜಾಗ ಸಾಕಾಗಲ್ಲ ನನಗೆ ಬೆಳಗ್ಗೆ ಹೊತ್ತು ಕಟಿಂಗ್ ಮಾಡೋಕ್ಕೆ. ಆದರೆ ಇವಾಗ ಟೇಬಲ್ ಇದಿರೋದ್ರಿಂದ ಸ್ವಲ್ಪ ಅಡ್ಜಸ್ಟ್ ಮಾಡಿ, ಅದು ನಮ್ಮ ಫ್ರೆಂಡ್ ಒಬ್ರು ಹೇಳಿದ್ರು ಅದರಲ್ಲೇ ಮಾಡ್ಬೋದಲ್ಲ ಟ್ರೈ ಮಾಡಿ ಅಂತ. ಸುಮ್ಮನೆ ಕೂತ್ಕೊಂಡು ಕಟಿಂಗ್ ಮಾಡೋದು ತುಂಬ ಲೇಟ್ ಆಗಿಬಿಡುತ್ತೆ ಅಂತ ಇವಾಗ ಹೆಂಗೋ ಸದಿ ಇದರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಹೆಂಗೋ ಕಟಿಂಗ್ ಮಾಡ್ಕೋತೀನಿ. ಬ್ಲೌಸು ಡ್ರೆಸ್ ಕಟ್ ಮಾಡೋಕ್ಕಾಗಲ್ಲ, ಆಮೇಲೆ ಲೆಹೆಂಗಾಗಳು ಕಟ್ ಮಾಡೋಕ್ಕಾಗಲ್ಲ, ಗೌನು ಅವೆಲ್ಲ. ಈ ಬ್ಲೌಸ್ ಒಂದನ್ನು ಹೆಂಗೋ ಕಟಿಂಗ್ ಮಾಡ್ಕೋಬೋದು, ಸ್ವಲ್ಪ ಅಡ್ಜಸ್ಟ್ ಮಾಡಿ ಮಾಡ್ಕೋಬೋದು. ಇನ್ನು ಬೇರೆದೆಲ್ಲ ಕಟ್ ಮಾಡೋಕ್ಕಾಗಲ್ಲ, ಮನೇಲೇ ಮಾಡಬೇಕು ನಾನು. ಇಲ್ಲಿ ಇರೋದು ಮೊದಲು ಒಂದು ಮಿಷಿನ್ ಇತ್ತು, ಆಮೇಲೆ ಜಿಗ್ಜಾಗ್ ಮಿಷಿನ್ ತೊಗೊಂಡೆ, ಕಂಪ್ಯೂಟರ್ ಮಿಷಿನ್ ತೊಗೊಂಡೆ, ಇವಾಗ ಟೇಬಲ್ ತೊಗೊಂಡೆ, ಈಗ ಜುಕ್ಕಿ ಮಿಷಿನ್ ತೊಗೊಂಡಿದ್ದೀನಿ. ಹಿಂಗೆ ಒಂದೊಂದು ಚೇಂಜ್ ಆಗ್ತಾ ದೊಡ್ಡದಾಯ್ತೇ ಹೊರ್ತು ನಮ್ಮದು ಇದು ಮಿಷಿನ್ಗಳೆಲ್ಲ ದೊಡ್ಡದಾಯಿತು, ಜಾಗ ಮಾತ್ರ ಚಿಕ್ಕದು. ಹಂಗಾಗಿ ಇವಾಗ ಒಂದು ಮಿಷಿನು ಮನೇಲಿಟ್ಟಿದ್ದೀನಿ. ಮೆರಿಟ್ ಮಿಷಿನ್ ದೊಡ್ಡದು, ಇವಾಗ ಜುಕ್ಕಿ ಮಿಷಿನ್ ನಾನು ಯೂಸ್ ಮಾಡೋದು. ಜಿಗ್ಜಾಗ್ ಮಿಷಿನು ಮಾಮೂಲಿ ಇದೆ, ಕಂಪ್ಯೂಟರ್ ಮಿಷಿನ್ ಇದೆ ವರ್ಕ್ ಮಾಡೋದು. ಮಾಮೂಲಿ ಮುಂದೆ ಟೇಬಲ್ ಇದೆ. ಆ ಟೇಬಲ್ ತಗೊಳ್ಳೋಕೆ ಏನು ಕಾರಣ ಅಂದರೆ, ಇಲ್ಲೊಬ್ಬರು ಲೈನಿಂಗ್ ಅಂಗಡಿಯವರಿದ್ದರು, ಅವರು ಸೇಲ್ ಮಾಡಿಬಿಡ್ತಾಯಿದ್ರು. ಪಾಪ ಅವ್ರು ದುಡ್ಡು ಇಸ್ಕೊಂಡಿಲ್ಲ, ನಂಗೆ ಫ್ರೀಯಾಗೆ ಕೊಟ್ಟರು. ಹಾಗಾಗಿ ಅದು ಈಸ್ಕೊಂಡೆ, ಇಲ್ಲಾಂದರೆ ಈಸ್ಕೊತಾ ಇರಲಿಲ್ಲ. ಯಾಕೆಂದರೆ ಮುಂದೆ ಫ್ಯಾನ್ಸಿ ಸ್ಟೋರ್ ಥರ ಎಲ್ಲ ಇಟ್ಕೊಳ್ಳೋಕೆ ಚೆನ್ನಾಗಿದೆ ತಗೊಳ್ಳಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಪರಿಚಯ ಇದ್ದರು, ಹಂಗಾಗಿ ಕೊಟ್ಟರು. ಹಂಗಾಗಿ ತೊಗೊಂಡೆ, ಇಲ್ಲಾಂದರೆ ತೊಗೋತಾ ಇರಲಿಲ್ಲ. ಹಾಗಾಗಿ ಅದೊಂದು ಟೇಬಲ್ ಇಡೋದ್ರಿಂದ ಅದೊಂದಷ್ಟು ಜಾಗ ಇತ್ತು. ಆಮೇಲೆ ಆ ಟೇಬಲ್ ತೊಗೊಳಕ್ಕೆ ಏನಪ್ಪ ಕಾರಣ ಅಂದರೆ, ವೀಲ್ ಇತ್ತು, ಅದು ಹಿಂಗೆ ಎಳೆಯೋಕ್ಕೆ ಮಾಡೋಕ್ಕೆ ವೀಲರ್ ಇತ್ತು. ಹಾಗಾಗಿ ನಾವೀಗ ತಳ್ಳೋದು ಮಾಡೋದಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ನಾನು ಈಸ್ಕೊಂಡಿದ್ದೆ ಟೇಬಲ್ನ, ಇಲ್ಲಾಂದ್ರೆ ಈಸ್ಕೊತಾ ಇರಲಿಲ್ಲ. ಹಂಗೂ ಇವಾಗ ಇಷ್ಟು ಜಾಗದಲ್ಲೇ ಏನೇನೋ ಹೇಳ್ದಂಗೆ
ಈ ಕಡೆ ಜುಕ್ಕಿ ಮಿಷಿನ್ ಇರುತ್ತೆ, ಈ ಕಡೆ ಕಂಪ್ಯೂಟರ್ ಮಿಷಿನ್ ಇರುತ್ತೆ. ಈಗ ಫುಲ್ಲು ಕವರ್ ಆಗಿಬಿಡುತ್ತೆ ಜಾಗ. ನಾನು ಇಲ್ಲಿ ಟೇಬಲ್ ಕಟಿಂಗ್ ಮಾಡ್ತಾಯಿದ್ದೀನಲ್ಲ, ಟೇಬಲ್ ಅಷ್ಟೇ ಜಾಗ ಇರೋದು, ಮುಂದೆ ಇನ್ನೇನು ಜಾಗ ಇಲ್ಲ. ಒಂದು ಮಿಷಿನ್ ಇಟ್ಕೋಬೋದು, ಅಲ್ಲಿ ಕೂತ್ಕೊಂಡು ಸ್ಟಿಚ್ ಮಾಡೋಕ್ಕೆ ಮಾತ್ರ ಆಗುತ್ತೆ ಅಷ್ಟೇ. ಇನ್ನು ಬೇರೆ ಥರ ಕಟಿಂಗ್ ಮಾಡೋಕ್ಕೆ, ಕೆಳಗಡೆ ಕಟಿಂಗ್ ಮಾಡೋದಕ್ಕಾಗಲಿ ಇಲ್ಲ ಕೂತ್ಕೊಳ್ಳೋದಕ್ಕಾಗಲಿ ಜಾಗನೇ ಇಲ್ಲ ಅಲ್ಲಿ. ಏನಿದ್ರು ಒಂದು ಮಿಷಿನ್ ಇಟ್ಕೊಂಡು ಸ್ಟಿಚ್ ಮಾಡೋದಕ್ಕೆ ಜಾಗ ಸಾಕಾಗುತ್ತೆ. ಹಂಗೂ ಒಬ್ರು ಯಾರನ್ನಾದ್ರೂ ಸ್ಟಿಚಿಂಗ್ ಮಾಡೋಕ್ಕೆ ಇರಿಸ್ಕೊಳ್ಳೋಣ ಅಂದರೆ ಜಾಗ ಇಲ್ಲ. ಹಂಗೂ ಒಂದು ಮಿಷಿನ್ ಇದ್ಬಿಟ್ರೆ ಅಂದರೆ ನಮ್ಗೆ ಇವಾಗ ಅವ್ರು ಅಲ್ಲಿವಾಗ ನೋಡ್ಕೋಬೇಕಾಗುತ್ತೆ, ನಾವು ಸುಮ್ಮನೆ ಕೊಟ್ಬಿಡೋಕ್ಕಾಗೋದಿಲ್ಲ. ಹಂಗಾಗಿ ಇವಾಗ ಅವ್ರು ಇಲ್ಲೇ ಇದ್ದರೆ ನಾವು ಏನಾದ್ರು ಮಿಸ್ಟೇಕ್ ಮಾಡಿದ್ರೆ ನೋಡಿಕೊಂಡು ಇದು ಸರಿ ಮಾಡ್ಸೋಕ್ಕೂ ನಮಗೊಂದು ಐಡಿಯಾ ಬರುತ್ತೆ ಅಲ್ವಾ. ಅದು ಮನೆಗೆ ಕೊಟ್ಬಿಟ್ಟು ಆಮೇಲೆ ಸರಿ ಮಾಡಿಲ್ಲ ತಪ್ಪಾದರೆ ಅಂತ ಭಯ ಇರುತ್ತೆ. ಹಂಗಾಗಿ ಅದಕ್ಕೋಸ್ಕರ ನಾನು ಮನೆಗೆ ಕೊಡೋಲ್ಲ ಬ್ಲೌಸ್ಗಳನ್ನ. ಇಲ್ಲೇ ಬೇಕಾದರೆ ಮಾಡ್ಬೋದು, ಆದರೆ ಇಲ್ಲಿ ಕೊಟ್ಟಿಲ್ಲ ನಾನು, ಅಂದರೆ ಜಾಗ ಇಲ್ವಲ್ಲ ಮಿಷಿನ್ಗೆ ಕೂರ್ಸೋಕ್ಕೆ. ಹಂಗಾಗಿ ಹೆಂಗೋ ನಾನೇ ಸ್ಟಿಚ್ ಮಾಡಿ ಕೊಡ್ತೀನಿ. ಅವರು ಮಾಮೂಲಿ ಎಮ್ಮಿಂಗ್ ಹುಕ್ಸ್ ಹಾಕ್ಬಿಟ್ಟು ತಂದು ಕೊಡ್ತಾರೆ. ಫಾಲ್ಸು ಜಿಗ್ಜಾಗೂ ನಾನೇ ಮಾಡಬೇಕು. ಇವಾಗ ಇನ್ನೊಬ್ರು ಮಾಡ್ತಿದ್ರೆ ಅವ್ರು ಯಾಕೋ ಜಿಗ್ಜಾಗ್ ನೀಟಾಗಿ ಮಾಡಲ್ಲ, ಅದು ಕಂಪ್ಲೇಂಟ್ ಬರ್ತಾಯಿತ್ತು. ಅದಕ್ಕೆ ಅವ್ರ ಹತ್ರ ಸ್ಟಾಪ್ ಮಾಡಿದ್ದೀನಿ. ಯಾಕೋ ಹುಕ್ಸು ಎಮ್ಮಿಂಗ್ ಹುಕ್ಸ್ ಹಾಕೋದು ಫಾಲ್ ಹಾಕೋದೆಲ್ಲ ಸ್ವಲ್ಪ ಜಿಗ್ಜಾಗ್ ಮಾಡೋದೆಲ್ಲ ಸ್ವಲ್ಪ ಕಂಪ್ಲೇಂಟ್ ಬಂತು. ಅವ್ರ ಪಾಪ ನಿಜವಾಗ್ಲೂ ಒಬ್ರು ಕಸ್ಟಮರು ಯಾವಾಗಲೂ ತಂದುಕೊಡೋರು, ಅವರು ಜಿಗ್ಜಾಗ್ ಮಾಡಿಕೊಟ್ಮೇಲೆ ಹಿಂಗೆ ಸರಿಯಾಗಿ ಮಾಡಿಲ್ಲ ಅಂದ್ಬಿಟ್ಟು ಬಂದು ನನಗೆ ಹೇಳಿದ್ರು. ಮತ್ತೆ ಅವ್ರು ಬಂದೇ ಇಲ್ಲ ನೋಡಿ. ಹಿಂಗೆ ಒಂದೊಂದು ಸಲ ಈ ಎಮ್ಮಿಂಗ್ ಹುಕ್ಸ್ ಹಾಕೋರು ಮಾಡೋ ಕೆಲಸಕ್ಕೆ ನಾವು ಸಿಗಾಕೋಬೇಕಾಗುತ್ತೆ. ಅದಕ್ಕೆ ಒಂದೊಂದು ಸಲ ನಂಗೆ ಬೇಜಾರಾಗಿ ಎಷ್ಟೇ ಕಷ್ಟ ಆದರೂ ನಾನೇ ಮಾಡ್ಕೋತೀನಿ. ಯಾಕೆಂದರೆ ನಾವು ಕಸ್ಟಮರ್ನ ಕಳ್ಕೊಳ್ಬಾರ್ದಲ್ವ, ಅದಕ್ಕೋಸ್ಕರ ಆ ಥರ ಮಾಡ್ಕೋತೀನಿ. ನೀವು ಅಷ್ಟೇ, ಅವರು ಒಂದು ಸಲ ಮಾಡಿಕೊಟ್ರೆ ಮಾಡೋರಿದ್ದರೆ ನೋಡಿ ಮಾಡಿ ಚೆಕ್ ಮಾಡ್ಕೊಂಡು ಮಾಡಿ. ಇಲ್ಲಾಂದರೆ ಏನಾಗ್ಬಿಡುತ್ತೆ, ಈ ಥರ ನೋಡಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಅವ್ರು ಕಸ್ಟಮರ್ ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ. ಇದೇನು ಹಿಂಗೆ ಮಾಡಿಕೊಟ್ಟಿದ್ದಾರೆ, ದುಡ್ಡು ತಗೋತಾರೆ ಅನ್ನಿಸ್ಬಿಡುತ್ತೆ. ಅದಕ್ಕೋಸ್ಕರ ನೋಡಿಕೊಂಡು ಇದು ಮಾಡಿ. ನಾನು ಮಾತ್ರ ಸ್ವಲ್ಪ ಯಾಮಾರಿದೆ, ಅದಕ್ಕೆ ಇವಾಗ ಬೇರೆಯವ್ರಿಗೆ ಕೊಡ್ತೀನಿ. ಜಿಗ್ಜಾಗೆಲ್ಲ ನಾನೇ ಮಾಡ್ತೀನಿ, ಹುಕ್ಸು ಎಮ್ಮಿಂಗು ಬೇರೆಯವ್ರಿಗೆ ಕೊಟ್ಬಿಟ್ಟು ಮಾಡಿಸ್ತೀನಿ. ಇನ್ನೇನು ಮಾಡೋಕ್ಕಾಗಲ್ಲ, ಸ್ವಲ್ಪ ನೋಡ್ಕೊಂಡು ಹಂಗೆ ಮಾಡಬೇಕಾಗುತ್ತೆ, ಬೇರೆಯವ್ರಿಗೆ ಚೇಂಜ್ ಮಾಡ್ತಾ ಇರಬೇಕಾಗುತ್ತೆ. ಈ ರೀತಿ ಕಟಿಂಗ್ ಎಲ್ಲ ಆಯಿತು ನೋಡಿ. ಸ್ಟಿಚಿಂಗ್ ಮಾಡಿಬಿಟ್ಟು ಅದ್ರದ್ದು ವೀಡಿಯೋ ಮಾಡೋಣ ಅಂತಲೇ ಅಂದ್ಕೊಂಡೆ. ಅದು ಹೇಳ್ದಂಗೆ ಆಗಲೇ ಹೇಳಿದ್ನಲ್ಲ, ದಾರ ಇರಲಿಲ್ಲ. ಅದಕ್ಕೋಸ್ಕರ ನೈಟ್ ಎಷ್ಟೊತ್ತಾದರೂ ಮುಗಿಸ್ಬಿಡೋಣ, ಬೆಳಗ್ಗೆನೇ ಕೊಡೋಕ್ಕಾಗುತ್ತೆ ಅಂತ ಈಗ ಬೆಳಗ್ಗೆನೇ ಬೇಗ ಎದ್ದು ರೆಡಿ ಮಾಡಬೇಕಾಗುತ್ತೆ. ಇವಾಗೆಲ್ಲ ಕಟಿಂಗ್ ಮಾಡಿದ್ದೀನಿ, ಅಂದರೆ ದಾರ ಇಲ್ವಲ್ಲ. ಹಂಗಾಗಿ ಬೆಳಗ್ಗೆ ದಾರ ಬಂದಮೇಲೆ ಇದು ಮಾಡಿ, ಇಲ್ಲ ಅವ್ರ ನಂಬರ್ ಕೊಟ್ಟಿದ್ದಾರೆ, ಫೋನ್ ಮಾಡಿ ಇನ್ಫಾರ್ಮ್ ಮಾಡಬೇಕು ಅವ್ರಿಗೆ. ಸ್ವಲ್ಪ ಲೇಟಾಗಿ ಬನ್ನಿ, ಹಿಂಗೆ ದಾರ ಇರಲ್ವಲ್ಲ, ದಾರ ತಂದು ಸ್ಟಿಚ್ ಮಾಡಿಬಿಟ್ಟು ಫೋನ್ ಮಾಡ್ತೀನಿ ಬನ್ನಿ ಅಂತ ಹೇಳಬೇಕಾಗುತ್ತೆ ನೋಡಿ. ಎಲ್ಲ ಇತ್ತು ಆ ಕಡೆ ಈ ಕಡೆ ಇರ್ತಾಯಿದ್ದೀನಿ ಒಲೆಗೆ ಕೂತ್ಕೊಳ್ಳೋಣ ಅಂತ. ಅದು ಎಲ್ಲ ಜೋಡಿಸ್ಬಿಟ್ಟು ದಾರ ಹುಡುಕ್ತೀನಿ, ದಾರನೇ ಸಿಕ್ಕಿಲ್ಲ. ಅದಕ್ಕೋಸ್ಕರ ಅವ್ರಿಗೆ ಹೆಂಗೆ ನಂಬರ್ ಇಸ್ಕೊಂಡಿದ್ದೀನಿ, ಅವ್ರಿಗೆ ಮೆಸೇಜ್ ಮಾಡಿಬಿಟ್ಟು ಇಷ್ಟು ಒಂದು ಸ್ಟಿಚ್ ಆದಮೇಲೆ ಮೆಸೇಜ್ ಮಾಡ್ತೀನಿ ಬನ್ನಿ ಅಂತ ಹೇಳಿದ್ರೆ ಬರ್ತಾರೆ. ಆ ಥರ ಇನ್ಫಾರ್ಮ್ ಮಾಡಿಬಿಟ್ರೆ ಸ್ವಲ್ಪ ಲೇಟಾಗೇ ಬರ್ತಾರೆ. ಅದೇ ಇನ್ಫಾರ್ಮ್ ಮಾಡ್ಬೇಕು ನಾವು, ಹಿಂಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅದು ಒಂದೇ ದಿವಸ ಅಲ್ವಾ, ಅಡ್ಜಸ್ಟ್ ಮಾಡ್ಕೋತಾರೆ. ಇವಾಗ ನಾಳೆನೇ ಕೊಡ್ತೀನಿ ಅಂದರೆ ಇವಾಗ ದಾರ ಇದ್ದಿದ್ರೆ ಹೊಲ್ದು ಇಕ್ಬಿಡ್ಬೋದಾಗಿತ್ತು. ದಾರ ಮ್ಯಾಚಿಂಗ್ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ನೋಡಿ, ಎಷ್ಟು ಪ್ರಾಬ್ಲಮ್ ಆಗುತ್ತೆ. ಅಷ್ಟೊಂದು ದಾರಗಳಿದ್ದಾವೆ, ಕರೆಕ್ಟಾಗಿ ಮ್ಯಾಚಿಂಗ್ಗೆ ದಾರನೇ ಇಲ್ಲ, ಹಂಗಾಗ್ಬಿಡುತ್ತೆ ಒಂದೊಂದು ಸಲ. ಹಂಗಾಗಿ ಇವತ್ತು ನೈಟ್ ಡ್ಯೂಟಿ ಕಟಿಂಗ್ ಮಾಡಿ ಸ್ವಲ್ಪ ಲೈನಿಂಗು ಎಲ್ಲ ತಂದು ಇಟ್ಕೊಂಡೆ. ನಾನು ಆಗಲೇ ಹೇಳಿದಾಗೆ ಸ್ಟಿಚಿಂಗ್ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಎಲ್ಲ ಕಟಿಂಗ್ ಮಾಡಿದ್ಮೇಲೆ ದಾರನೇ ಇರಲಿಲ್ಲ. ಇನ್ನೇನು ಮಾಡೋದು ಹೋಗಲಿ ಅಂದ್ಬಿಟ್ಟು, ಅದು ಫೋನ್ ನಂಬರ್ ಇರೋದ್ರಿಂದ ಅವ್ರಿಗೆ ಮೆಸೇಜ್ ಮಾಡಿಬಿಟ್ಟು ಸ್ಟಿಚಿಂಗ್ ಆದಮೇಲೆ ಫೋನ್ ಮಾಡಿದ್ರೆ ಬಂದು ತಗೊಂಡು ಹೋಗ್ತಾರೆ ಅಂದ್ಬಿಟ್ಟು ಸುಮ್ಮನಾದೆ. ಇವಾಗ ಇದನ್ನು ಕೊಟ್ಟಮೇಲೂ ನಾವು ಆಮೇಲೆ ಕೊಡ್ತಾರಲ್ವ, ನೆಕ್ಸ್ಟ್ ಇದು ಕರೆಕ್ಟಾಗಿದೆ ಅಂದ್ಬಿಟ್ಟು ಅವಾಗ ನಾವು ಇನ್ನೂ ಫಾಸ್ಟಾಗಿ ಮಾಡಬೇಕಾಗುತ್ತೆ. ಯಾಕೆಂದರೆ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಒಂದು 2 ಡೇಸಲ್ಲೇ ಕೊಡಬೇಕು ಅಂತ ಹೇಳಿದ್ದಾರೆ. ನಾನು ಪರವಾಗಿಲ್ಲ ಕೊಡ್ತೀನಿ ಅಂತ ಹೇಳಿದ್ದೀನಿ. ಯಾಕೆಂದರೆ ನಮಗೆ ಕಸ್ಟಮರ್ ಮುಖ್ಯ ಅಲ್ವಾ. ಎಷ್ಟೇ ಆದರೂ ನಮಗೆ ಅನ್ನ ಕೊಡೋ ದೇವರಾಗಿರೋದ್ರಿಂದ ನಾವು ಅದನ್ನು ಅಷ್ಟು ಕೇರ್ಲೆಸ್ ಮಾಡೋಕ್ಕಾಗಲ್ಲ. ಹಂಗಾಗಿ ನಾನು ಕೊಡ್ತೀನಿ ಅಂತಲೇ ಹೇಳಿದ್ದೀನಿ ಅವ್ರಿಗೆ. ತೊಗೊಬನ್ನಿ, ನಿಮಗೆ ಯಾವಾಗ ಬೇಕೋ ಅವಾಗ ಕೊಡ್ತೀನಿ, ತಲೆ ಕೆಡಿಸ್ಕೊಬೇಡಿ ಅಂತ ಹೇಳಿದೆ. ನೋಡಿ ಎಲ್ಲ ಮಿಷಿನ್ ಮೇಲೆ ಇಕ್ಕಿದೆ, ಇಲ್ಲಿ ಇಟ್ಟಿರೋ ಬ್ಲೌಸ್ ಪೀಸು ಎಲ್ಲನೂ ಈ ಕಡೆ ಇಟ್ಟಿದ್ದೆ ಮಿಷಿನ್ ಮೇಲೆ. ಇವಾಗ ಅದನ್ನೆಲ್ಲ ತೆಗೆದಿಟ್ಬಿಟ್ಟು ಸ್ಟಿಚಿಂಗ್ ಕೂತ್ಕೊಳ್ಳೋಣ ಅಂತೆಲ್ಲ ರೆಡಿ ಮಾಡಿದೆ. ನೋಡಿದ್ರೆ ದಾರ ಸಿಕ್ಕಲಿಲ್ಲ. ಅದಕ್ಕೆ ಇವಾಗ ಬೆಳಗ್ಗೆ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ನೈಟ್ ಡ್ಯೂಟಿ ಮಾಡೋಣ ಅಂತ 12 ಗಂಟೆ ಮುಗಿಸ್ಬಿಡೋಣ 1-1:30ಗೆಲ್ಲ ಅಂತ ಅಂದ್ಕೊಂಡೆ. ಆದ್ರೂ ಆಗಲಿಲ್ಲ, ಅಂದರೆ ದಾರ ಇಲ್ಲದೆ ಇರೋ ಕಾರಣ ಅದು ಸ್ಟಿಚಿಂಗ್ ಮಾಡೋಕ್ಕಾಗಲಿಲ್ಲ. ಮತ್ತು ಇವಾಗ ಬೆಳಗ್ಗೆ ಮುಗಿಸ್ಕೊಂಡು ಮಾಮೂಲಿ ಬೇರೆದೆಲ್ಲನೂ ನಾಳೆ ಕಟಿಂಗ್ ಮಾಡುವಾಗ ತೋರಿಸ್ತೀನಿ. ಒಂದೊಂದು ವೀಡಿಯೋ ಮಾಡ್ಕೋಬೇಕಾಗುತ್ತೆ, ಒಂದಾಗೆ ತೋರಿಸ್ಬೇಕಾಗುತ್ತೆ. ಹಂಗಾಗಿ ನಮಗೂ ಎಷ್ಟು ಕೆಲಸಗಳಿರುತ್ತೆ ಏನು ಅನ್ನೋದು ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡಿರೋದು. ಕೆಲವರು ಮಾತಾಡ್ತಾರಲ್ವ, ನಿಮ್ಮ ಕಸ್ಟಮರ್ ಇದ್ದಾರಾ, ನಿಮ್ಮ ಬಟ್ಟೆಗಳು ಬರುತ್ತಾ, ಸುಮ್ಮನೆ ಕೂತ್ಕೊಂಡಿರ್ತೀರಾ ವೇಸ್ಟಾಗಿ, ಸುಮ್ಮನೆ ವೀಡಿಯೋ ಮಾಡಾಕ್ತೀರಾ ಅಂತ ಹೇಳ್ತಾ ಇರ್ತಾರಲ್ಲ, ಅಂಥವ್ರಿಗೋಸ್ಕರ ಈ ವಿಡಿಯೋ. ನಮಗೂ ಕೆಲಸಗಳಿರುತ್ತೆ, ಈಗ ನೈಟ್ ಡ್ಯೂಟಿನೂ ಮಾಡ್ತೀವಿ. ಇವಾಗ ಮನೆ ಹತ್ರದಲ್ಲಿರೋದ್ರಿಂದ ತೊಂದರೆ
ತೊಂದರೆ ಏನಿಲ್ಲ. ನಮ್ಮದು ಮನೆಗೆ ಅಟ್ಯಾಚ್ ಇರೋದ್ರಿಂದ ತೊಂದರೆ ಇಲ್ಲ. ಡೋರ್ ತೆಗೆದ್ರೆ ಪಕ್ಕದಲ್ಲೇ ಮನೆ ಇರೋದ್ರಿಂದ ಇದು ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.